ದೇರ್ ಇಸ್ ಎ ಪವರ್, ದೇರ್ ಇಸ್ ಎ ರೆಸ್ಪೆಕ್ಟ್. ಅಧಿಕಾರ ಎಲ್ಲಿರ್ತದೆ ಅಲ್ಲಿ ಗೌರವ ಇರ್ತದೆ, ಜ್ಞಾನ ಎಲ್ಲಿರ್ತದೆ ಅಲ್ಲಿ ಗೌರವ ಇರ್ತದೆ. ನಾವು ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ, ಬಸವ ತತ್ವದವ್ರು ಮಾಡಂಗಿಲ್ಲ ಕರೆ. ಲಕ್ಷ್ಮಿಗೆ ಯಾಕೆ ಪೂಜೆ ಮಾಡ್ತಾರಂದ್ರೆ ಶಿ ಸಿಂಬಲೈಸಸ್ ದ ಮನಿ. ರೊಕ್ಕದ ಸಂಕೇತದಂತ ಲಕ್ಷ್ಮಿಗೆ ಪೂಜೆ ಮಾಡ್ತಾರೆ. ಸರಸ್ವತಿಗೆ ಪೂಜೆ ಮಾಡ್ತಾರೆ. ಶಿ ಸಿಂಬಲೈಸಸ್ ದಿ ಎಜುಕೇಷನ್. ಅದು ಜ್ಞಾನ ಅಜ್ಞಾನದ ಪ್ರಶ್ನೆ ಅಲ್ಲ. ದಾರಿಯಲ್ಲಿ ಒಬ್ಬ ವ್ಯಕ್ತಿ ಹೊರಟಿದ್ದಂತೆ, ಅವನು ಭಾಳ ದೊಡ್ಡ ಶ್ರೀಮಂತ. ಅವನಿಗೆಲ್ಲರೂ ನಮಸ್ಕಾರ ರೀ ಸಾವ್ಕಾರ್ರೆ, ನಮಸ್ಕಾರ ರೀ ದಣೆಯವರೇ, ನಮಸ್ಕಾರ ರೀ ಸಾವ್ಕಾರ್ರೆ, ಊರು ತುಂಬ ಅನ್ಕೊತ ಹೋಗ್ತಿದ್ರಂತ. ಆಮೇಲೆ ಅವನು ಹೇಳ್ತಿದ್ನಂತ, ಆಯ್ತಾಯ್ತು ಮನೆಗೆ ಹೋಗಿ ಹೇಳ್ತಾಳೆ ಅಂತಿದ್ನಂತ. ಇವ್ರಿಗೆ ಆಶ್ಚರ್ಯ, ಇವನಿಗೆ ನಮಸ್ಕಾರ ಮಾಡಿದ್ರೆ ಮನೆಗೆ ಹೋಗಿ ಹೇಳ್ತಾನಲ್ಲ ಇವನಂತ. ಒಂದು ದಿವಸ ಕೇಳಿದ್ರಂತೆ, ಅಲ್ರಿ ನಾವು ನಿಮ್ಗೆ ಇಷ್ಟು ನಮಸ್ಕಾರ 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 ಅಂತೀವಿ, ಯಾವಾಗಲೂ ನೀವು ಮನೆಗೆ ಹೋಗಿ ಹೇಳ್ತೀರಿ ಅಂತಾರಲ್ಲ, ಎದಕ್ಕೆ ಹಂಗೆ ಅಂತೀರಂದ್ರೆ ಮನ್ಯಾಗ ತ್ರಿಜುರಿಗೆ ರೊಕ್ಕ ಐತಲ್ಲ ಅದನ್ನು ನೋಡಿ ನನ್ನ ಮಕ್ಕಳು ನಮಸ್ಕಾರ ಅಂತಾರೆ. ನನಗಂತಾರ ಇವರು, ನನಗೆ ಅನ್ನಂಗಿಲ್ಲ ಇವರು. ನನ್ನ ಕಡೆ ರೊಕ್ಕ ಇಲ್ಲ ಅಂದ್ರೆ ನಾಳೆ ನನ್ನ ಕಡೆ ಹೊಳ್ಳಿನೂ ನೋಡೋಂಗಿಲ್ಲ. ಅದಕ್ಕೆ ನಾನು ಮನೆಗೆ ಹೋಗಿ ಹೇಳ್ತೀನಿ ಅಂದ್ರೆ ಅರ್ಥ ಆ ತಿಜೂರಿಯಲ್ಲಿರೋ ಲಕ್ಷ್ಮಿಗೆ ಹೋಗಿ ಹೇಳ್ತೀನಿ, ರೊಕ್ಕಕ್ಕೆ ದಾರ್ಯಾಗ ಇಂತಿಂತಾರೆ ನಮಸ್ಕಾರ ಮಾಡಿದ್ರು ನೋಡು ಅಂತ. ಇಷ್ಟು ಜನ ನಿನಗೆ ನಮಸ್ಕಾರ ಮಾಡ್ಯಾರ, ಆ ನಮಸ್ಕಾರ ನೀ ತಗೋ ಅಂತ ಹೇಳ್ತೀನಿ.